ಕಸ್ಟಮರ್ ಹೇಳ್ಬೇಕು. ನಿಮ್ಮ ಹೆಸರು ಹೇಳಿ. ಜಯ ಅವ್ರೆ, ವ್ಯಾಪಾರ ಮಾಡೋದು ಯಾರು? ನಾವೇನೆ. ನಿಮ್ಮ ಹತ್ರನೇ ಮಾತಾಡ್ಬೇಕು. ಏನಪ್ಪ ಅಲ್ಲ, ನಿಮ್ ಹುಡುಗರು ಬರೀ ಹಾಲು ಕುಡಿತಾವಷ್ಟೇ. ಅವಕ್ಕೆ ಹಾಲಿನ ರೇಟ್ ಎಷ್ಟೊಂದು ಗೊತ್ತಾ? ನಿಮಗೆ ಗೊತ್ತಿರ್ತದೆ. 4 ರೂಪಾಯಿ ಹಾಲಿನ ರೇಟ್ ಜಾಸ್ತಿ. 4 ರೂಪಾಯಿ ಹಾಲಿನ ರೇಟ್ ಜಾಸ್ತಿ ಆಗ್ತಾ ಇದೆ. ಇದರಿಂದ ಏನ್ ಪ್ರಾಬ್ಲಮ್ ಆಗುತ್ತೆ? ಜಾಸ್ತಿ ರೇಟ್ ಮಾಡಬಾರ್ದು. ಬಡವ್ರ ಬಗ್ಗರಿಗೆ ಇವಾಗ ಕಮ್ಮಿ ಮಾಡ್ಬೇಕು. ನೀವ್ ಹೇಳ್ಬಿಟ್ರೆ ಅಯ್ಯೋ ಕೇಳ್ಬಿಡ್ತಾರೆ. ಅಲ್ಲ ಸರ್, ಅಷ್ಟೊಂದೆಲ್ಲ ರೇಟ್ ಮಾಡಿದ್ರೆ ನಮ್ಮಂತ ಬಡವ್ರು ಹೆಂಗೆ ಜೀವನ ಮಾಡೋದು? ಅದಕ್ಕೆ ಕಮ್ಮಿ ಮಾಡ್ಬೇಕು, ಎಲ್ಲದೂ ಕಮ್ಮಿ ಮಾಡ್ಬೇಕು. ನಾವೇ ಬಡವರು ಅನ್ಸಲ್ವಾ? ಏನಿಲ್ಲ ಸರ್, ನಾವು ಕೂಲಿ ಮಾಡ್ಕೊಂಡ್ ತಿನ್ನೋದೇನೆ. ಹೌದಾ? ಆಲ್ರೆಡಿ ಸಿದ್ದರಾಮಣ್ಣ ನೋಡ್ತಾವ್ರೆ. ಸಿದ್ದರಾಮಣ್ಣ ಅವ್ರಿಗೆ ಹೇಳ್ತಿದೀವಿ, ಎಲ್ಲ ಕಮ್ಮಿ ಮಾಡಿದ್ರೆ ಎಲ್ಲ ಜನ ಚೆನ್ನಾಗಿರ್ತಾರೆ. ಇರೋರೇನ ಕೊಡ್ತಾರೆ, ಇಲ್ದವ್ರ ಏನ್ ಮಾಡ್ತಾರೆ? ಹಂಗಂತೀರಾ? ಹೌದು. ಏಪ್ರಿಲ್ ಫುಲ್ ಮಾಡ್ತಾವ್ರ ನಿಮ್ಗೆ? ಫುಲ್ ಬೇಡ ನಮ್ಗೆ. ಅದಕ್ಕೆ ನಾವ್ ಹೇಳ್ತಿದ್ವಿ, ಹಾಲಿನ ರೇಟ್ ಎಲ್ಲ ಜಾಸ್ತಿ ಇದೆ, ಕಮ್ಮಿ ಮಾಡಕ್ ಹೇಳಿ ಅಷ್ಟೇ. ನಾವು ಬಂದಿರ್ಬೇಕಲ್ಲ. ಎಲ್ಲಿ ಸರ್? 2000 ನಾವ್ ತಾಂಡ ಇಲ್ಲ ಸರ್. ನಾವು ಸಿದ್ದರಾಮಯ್ಯ ಏನು ನಾವು 1 ರೂಪಾಯಿ ದುಡ್ಡು ಹಾಕಿಸ್ಕೊಂಡ್ಲ ತಗೊಂಡಿಲ್ಲ. ನಮ್ಗೆ ಇಷ್ಟ ಇಲ್ಲ ಅದು ದುಡ್ಡು ತಿನ್ಬೇಕು ಅಂತ. ದುಡ್ಡು ತಿನ್ಬೇಕು ಹಂಗಾರೆ ಮಿಕ್ಕವ್ರ ಹೊರ ತಿಂತವ್ರ? ಏನಿಲ್ಲ, ಅದ್ ಬರೋದ್ ಏನ್ಕೆ? ಸುಮ್ಮನೆ ಬಡವ್ರ ಬಗ್ರಿಗೆ ಕೊಡ್ಲಿ, ಹುಡುಗರಿಗೆ ಸ್ಕೂಲ್ ಹುಡುಗರಿಗೆ ಕೊಡ್ಲೇ ಇಲ್ಲ ಬೇಕಾದ್ರೆ, ಅದೊಂದು ಯೂಸ್ ಆಗ್ತೈತೆ. ಸ್ಕೂಲ್ ಹುಡುಗರಿಗೆ ಕೊಟ್ಬಿಟ್ರೆ ಮಾಡ್ಬಿಡ್ತವೆ. ತಿಂಡಿ ಫಂಡ್ ಏನ್ ಮಾಡ್ತಾರಲ್ಲ, ಬಟ್ಟೆ ಬುಕ್ಕು ಹುಡುಗರಿಗೆಲ್ಲ ನೋಡ್ಕೊಂಡ್ಲಿ ಅಂತ ನಾವ್ ಹೇಳೋದು. ಹಂಗಂತೀರಾ? ಎಜುಕೇಶನ್ ಫ್ರೀ ಕೊಡಿ ಅಂತ ಹೇಳಿ, ಆರೋಗ್ಯ ಫ್ರೀ ಕೊಡಿ ಅಂತ ಹೇಳಿ. ಹೌದು. ಹಂಗೆ ಊನು ಫ್ರೀ ಕೊಟ್ಬಿಡಿ ಅಂತ ಹೇಳಿ. ಫ್ರೀ ಏನು ಕೊಡ್ಲಿ, ನಮ್ಗೆ ಫ್ರೀ ಕೊಟ್ರೆ ನಾವು ಫ್ರೀ ಆಗಿ ಕೊಡ್ತೀವಿ. ನಮ್ಗೆ ಫ್ರೀ ಕೊಡ್ರಿ, ಡಬಲ್ ಆಗ್ತದೆ ನಮ್ಗೆನೆ. ಮಾರ್ಕೆಟಿಗೆ ಹೋದ್ರೆ ಮಾರು ರೇಟು ಮಾರೆಲ್ಲ 200 ರೂಪಾಯಿ ಇದೆ ಸರ್. 200 ರೂಪಾಯಿ? 200 ರೂಪಾಯಿ? ಹೌದು, 200 ರೂಪಾಯಿ. ನಾವೇನ್ ದೇವ್ರಿಗೆ ಪೂಜೆ ಮಾಡಲ್ಲ ಇಲ್ಲ? ಅದೇ ರೇಟ್ ಜಾಸ್ತಿ ಆಗಿದೆ ಸರ್, ಹೂವನೇ ರೇಟ್ ಜಾಸ್ತಿ ಆಗಿದೆ. ಹೌದಾ? ಮಲ್ಲಿಗೆ ಹೂವು ಎಷ್ಟಿದೆ? ಮಲ್ಲಿಗೆ ಎಲ್ಲ 100 ರೂಪಾಯಿ ಮೊಳ. 100 ರೂಪಾಯಿ ಮೊಳ. ಮಾರು 400 ರೂಪಾಯಿ. ಅಯ್ಯೋ ಸತ್ತ. ಇದು ಕನಕಾಂಬ್ರ? ಕನಕಾಂಬ್ರ 100 ರೂಪಾಯಿ ಮೊಳ. ಮೊಳ 100 ರೂಪಾಯಿ. ಇದು ಮಾಮೂಲಿ ಹೂವಿನಾರ? ಹೂವಿನಾರೆಲ್ಲ ಇದು 100 ರೂಪಾಯಿ, ಅದು 500 ರೂಪಾಯಿ. ಅದು 500 ರೂಪಾಯಿ. ಓ ದೇವ್ರೆ, ಈ ತರಕ್ ರೇಟ್ ಹಾಕ್ಬಿಟ್ರೆ ನಮ್ಗೆ ಜಾಸ್ತಿ. ನಾವೇನ್ ದೇವ್ರಿಗೆ ಪೂಜೆ ಮಾಡ್ಬೇಕಾ ಇಲ್ಲ ಬಿಸ್ನೆಸ್ ಮಾಡ್ಬೇಕಾ? ಬಿಸ್ಲಿಗೆ ಹೂವ ಬರ್ತಾ ಇಲ್ಲ, ಹೂವ ಎಲ್ಲ ರೇಟ್ ಜಾಸ್ತಿ ಆಗಿದೆ. ಹಂಗಾಗಿದೆ. ಹೌದು. ಈಗ ದೇವರಿಗೂ ನಾವು ಪೂಜೆ ಮಾಡೋದಕ್ಕೆ ಎಷ್ಟು ರೇಟ್ ಆಗಿದ್ರು ಮಾಡ್ಲೇಬೇಕು. ಓ, ದೇವ್ರಿಗೆ ಪೂಜೆ ಮಾಡ್ಲೇಬೇಕು. ಹೌದು. ಅದನ್ನ ಬಿಡಕ್ಕಾದ್ದೆ? ಇಲ್ಲ. ಎಲ್ಲೂ ಟ್ರಿಪ್ ಆಗಿಲ್ವಾ ಫ್ರೀ ಬಸ್ ಅಲ್ಲಿ? ಇಲ್ಲ ಸರ್, ಎಲ್ಲೂ ಹೋಗಿಲ್ಲ. ಫ್ರೀ ಬಸ್ ಅಲ್ಲಿ ಆಧಾರ್ ಕಾರ್ಡ್ ತೋರ್ಸು ಹೋಗು. ಎಲ್ಲೂ ಹೋಗಿಲ್ಲ, ನಾವ್ ಅಂಗಡಿ ಬಿಟ್ಟು ನಾವ್ ಎಲ್ಲೂ ಹೋಗೋದಿಲ್ಲ. ಎಲ್ಲೂ ಹೋಗಿಲ್ಲ. ಸರಿ ಸರ್, ಥ್ಯಾಂಕ್ ಯು. ಅಯ್ಯ, ನಿಮ್ಮ ಹೆಸರು? ಪಲ್ಲವಿ. ನಿಮ್ಮ ಹೆಸರು? ನವ್ಯ. ಪಲ್ಲವಿ. ಹಾಲು ಕುಡಿತಿರೋ, ನೀರು ಕುಡಿತಿರೋ, ಕಾಫಿ ಕುಡಿತಿರೋ, ಜ್ಯೂಸ್ ಕುಡಿತಿರೋ, ಏನ್ ಕುಡಿತೀರಿ? ಟೀ. ಬರೀ ಟೀನೋ ಆಲ್ಟೀನೋ? ಆಲ್ಟಿ. ಇವತ್ತಿಂದ 4 ರೂಪಾಯಿ ಜಾಸ್ತಿ ಆಗಿದೆ. ಹೆಂಗೆ? ಓಕೆನಾ? 4 ರೂಪಾಯಿ ಜಾಸ್ತಿ ಆದ್ರೆ ಓಕೆನಾ? ಓಕೆ ಅಂತೆ. ನಿಮ್ಮ ಹೆಸರು? ಪಲ್ಲವಿಗೆ ಓಕೆ ಅಂತೆ. ಪಲ್ಲವಿ ಶ್ರೀಮಂತರು. 4 ರೂಪಾಯಿ ಓಕೆ. ನಿಮಗೆ ಓಕೆನಾ? ಇಲ್ಲ. ಯಾಕೆ ಗೊತ್ತಿಲ್ಲ. ಮನೇಲಿ ಹಾಲು ತಗೋಬತ್ತಾರೆ, ನಾವು ಕುಡಿತೀವಿ. ಏನು ಅಂದ್ರೆ ಮೊದ್ಲು ಹಾಲು ಕರೀತಾರಲ್ಲ, ಅವ್ರ ಹತ್ರ ಬೆಲೆ ಜಾಸ್ತಿ ಆದ್ಮೇಲೆ ಪ್ಯಾಕೆಟ್ ಅಲ್ಲಿ ಬೇಕಾದ್ರೆ ಜಾಸ್ತಿ ಮಾಡ್ಕೊಂಡು ಫಸ್ಟ್ ಅವ್ರಿಗೆ ಜಾಸ್ತಿ ಮಾಡ್ಲಿ. ಈಗ ಗೌರ್ಮೆಂಟ್ ಏನ್ ಹೇಳ್ತಿದೆ ಗೊತ್ತಾ? ಈ ಜಾಸ್ತಿ ಮಾಡಿರೋ ಉದ್ದೇಶ ರೈತರಿಗೆ ಕೊಡಕಂತೆ. ಕೊಡ್ತಾವ್ರ? ಖಂಡಿತ ಕೊಡಲ್ಲ ಅವರು. ಖಂಡಿತ ಕೊಡಲ್ಲ. ಸ್ಟೂಡೆಂಟ್ಸ್ ಗೊತ್ತಿರೋ ಅಂದ್ರೆ ನೀವು ಏಪ್ರಿಲ್ ಫೂಲ್ ಮಾಡ್ತಾ ಇದೀರಿ ಸರ್ಕಾರ. ಸಿದ್ದರಾಮಣ್ಣಗೆ ಏನ್ ಹೇಳ್ತೀರಿ? ಅಮ್ಮಂಗ್ ಬಂದಿರ್ಬೇಕಲ್ಲ ಕಾಸು? ಬಂದಿದೆ ಅಮ್ಮಂಗೆ. ಖುಷಿ. ಪಲ್ಲವಿ ಅವ್ರಿಗೆ ಖುಷಿ ಕಾಸು ಬಂದ್ರೆ. ಕಾಸು ಬೇಕಾ ಇಲ್ಲ ಹಾಲಿನ ರೇಟ್ ಎಲ್ಲ ಜಾಸ್ತಿ ಬೇಕಾ? ಏನಿಲ್ಲ, ಅದು ಕಡಿಮೆ ಆಗ್ಲಿ, ಕಾಸೇನ್ ಬೇಡ. ಅವ್ರು ಕಾಸು ಕೊಡೋದ್ರಿಂದ ನಮ್ಗೆ ಇನ್ನು ನಷ್ಟ ಹೇಳ್ಬೇಕು ಅಂದ್ರೆ ಬಸ್ ಎಲ್ಲ ಫ್ರೀ ಮಾಡ್ರಲ್ವಾ? ಓಡಾಡ್ಬೇಕಾದ್ರೆ ಇವಾಗ ನೋಡಿ ಬಸ್ಸೇ ಇಲ್ಲ ನಮ್ಗೆ. ಬೇರೆ ಎಲ್ಲೂ ಕುಂದ್ರಕ್ ಜಾಗನೇ ಸಿಗಲ್ಲ. ನಮಗೂ ಕುಂದ್ರಕ್ ಜಾಗ ಇಲ್ಲ. ನಿಮ್ಗೆ ಮಾತಾಡ್ಸಕ್ಕೆ ಯಾಕವ ಇಲ್ಲಿ ಕುಂತೀರಿ? ಜಾಗ ಇಲ್ಲ. ಅದಕ್ಕೆ ಯಾಕೆ ಜಾಗ ಇಲ್ಲ? ಬಸ್ ಸ್ಟ್ಯಾಂಡ್ ಇನ್ನು ರೆಡಿ ಮಾಡಿಲ್ಲ. ಬಸ್ ಸ್ಟ್ಯಾಂಡೇ ಸರಿ ಇಲ್ಲ ಅಲ್ವೇ? ಅವಾಗಿಂದನೂ ಮಾಡ್ತಾನೆ ಅವ್ರೆ, ಇನ್ನು ಪೂರ್ತಿ ಮಾಡಿಲ್ಲ. ಯಾವ ನಿಮ್ದು? ಕೆಂಪಳ್ಳಿ. ಕೆಂಪಳ್ಳಿ ಎಲ್ಲ ಕೆಂಪೆ ಇದಾರಲ್ಲಿ. ಬರೀ ನಾರ್ಮಲ್ ಆಗವ್ರೆ. ಹಾಲಿನ ರೇಟ್ ಜಾಸ್ತಿ ಆಗಿರೋದು ಗೊತ್ತಾ? ಬಸ್ ರೇಟ್ ಜಾಸ್ತಿ ಆಗಿರೋದು ಗೊತ್ತಾ? ಯಾರಿಗೆ? ನಮ್ಗೆ. ನಿಮ್ಗೆ ಎಲ್ಲಿ? ನಿಮ್ಗೆ ಫ್ರೀ ಅಲ್ವಾ? ನಾವ್ ಫ್ರೀ ಆದ್ರೂ ಬಸ್ ನಿಮಗೆ ಫ್ರೀ ಅಲ್ವಾ? ನಮಗಾಗಿರೋದು ಈಗ ಜಾಸ್ತಿ ಹುಡುಗರಿಗೆ ಪಾಪ. ನಿಮ್ಮ ಹೆಸರೇನಂದ್ರೆ? ನವ್ಯ. ಮಾತಾಡೋ ಓಸಿ ಬಾಯ್ಬಿಟ್ಟು ನಾಚ್ಕತೀವಿ. ನೀನ್ ಯಾಕೋ ಅಡ್ಡ ಬಂದಿದ್ಯಾ? ಏನ್ ನಿಮ್ಮ ಹೆಸರು? ಶೀತಲ್. ಒಂದ್ಸರಿ ಅವ್ವ ಅಲ್ಲಿ ಹುಳ ನೋಡಿಲಿ. ಪರವಾಗಿಲ್ಲ. ಹುಳ ನೋಡಿಲಿ. ಹುಳ
ಏನ್ ನಿಮ್ಮ ಹೆಸರು? ಶೀತಲ್, ಶೀತಲ್. ಯಾವ್ರು? ಎಲ್ಚ್ಕೆರೆ. ಎಲ್ಚ್ಕೆರೆ. ಹಾಲು ಕುಡಿತೀರಾ, ಕಾಫಿ ಕುಡಿತೀರಾ, ಟೀ ಕುಡಿತೀರಾ, ಜ್ಯೂಸ್ ಕುಡಿತೀರಾ, ಏನ್ ಕುಡಿತೀರಾ? ಜ್ಯೂಸ್. ಜ್ಯೂಸ್ ಕುಡಿತೀರಾ? ಹಾಲು ಕುಡಿಯಕ್ಕಿಲ್ವಾ? ಅಂದ್ರೆ ಜ್ಯೂಸ್ ಕೊಡ್ಸಿ ಅಂತ ಹೇಳ್ತಿದ್ರ ನಮ್ಗೆ. ಹಾಲಿನ ರೇಟ್ ಎಲ್ಲ ಜಾಸ್ತಿ ಆಗೋಯ್ತು ನಮಗೆ, ಗೊತ್ತಾ ವಿಷಯ? ಗೊತ್ತಿಲ್ವಾ? ಏನ್ ಓದ್ತಿರೋದು? 10th. ಅಯ್ಯೋ ಮಗುನ್ ಮಾತಾಡ್ಸ್ಬಿಡ್ರಿ, ಹೋಗಿ ಬಿಡಿ. ಬೆಲೆ ಎಲ್ಲ ಏರ್ಸ್ ಕುಂಚಿದಿರಲ್ಲ, ನಾವು ಕೂರ್ಸಿದೀವಿ, ಏರ್ಸಿ ಹೇಳ್ಬೇಕು ಜಾಸ್ತಿ ಮಾಡ್ಬೇಡ್ರಿ ಅಂತ. ಜಾಸ್ತಿ ಮಾಡ್ಬೇಡ್ರಿ ಹೇಳ್ದೆ. ರೈತರು ಅಂತ ಹೇಳ್ತಾರಲ್ಲ, ಬಡವ್ರು ಯಾರು ಇಲ್ವಾ? ಬರೀ ರೈತರೇನ ಈಗ ಕೂಲಿ ಮಾಡ್ಕೊಂಡ್ ತಿನ್ನೋರು? ಯಾಕವಾ ರೈತರ ಬಗ್ಗೆ ಹೆಂಗ್ ಹೇಳ್ತೀವಿ? ರೈತರ ಕಣಮ್ಮ. ಅಲ್ಲ, ರೈತರಿಗೆ ನೇರವಾಗಿ ಓದ್ತದೆ ಅಂತ ಹೇಳ್ತಾವ್ರಲ್ಲ. ಅಂತನೂ ಇಲ್ಲ, ಸುಳ್ಳು ಕಣಂತ ಅದಂತೂ ಇಲ್ಲ. ಪಾಪ ರೈತರಿಗೆ ಯಾವತ್ತೂ ಮೋಸನೆ. ಮತ್ತೆ ಈಗ ಕೂಲಿ ಮಾಡ್ಕೊಂಡ್ ತಿನ್ನೋರು ಸಾಮಾನ್ಯ ಜನರ ಕತೆ ಹೇಳಪ್ಪ. ಇವಾಗ ಬಿಟ್ಟಿ ಯೋಜನೆ ಕೊಡೋದಿರ್ಲಿ, ಇವನ್ನೆಲ್ಲ ಜಾಸ್ತಿ ಮಾಡ್ಕೊಂಡ್ ಕುಂತವ್ರಲ್ಲ. ಈ ಸಾಮಾನ್ಯ ಜನರ ಕತೆ ಹೇಳ್ರಿ. ಬೆಳಗ್ಗೆ ಎದ್ರಿ ಇವಾಗ ಒಂದ್ಸತಿ ಕಷ್ಟ ಆಗ್ಬಿಡದೆ. ಅಕ್ಕಿ, ಬೇಳೆ, ಎಣ್ಣೆ ಎಲ್ಲ ರೇಟ್ ಜಾಸ್ತಿ ಎಲ್ಲ ಆಗ್ಬಿಡದೆ. 1 kg ರಾಗಿ ಹಿಟ್ಟು ಬಂದ್ 60-70 ಆಗೈತಲ್ಲ, ಏನ್ ಜೀವನ ಮಾಡೋದು? ಹೌದು ಕಣವ, ಹೆಂಗವ ತಿನ್ನೋದು ಈಗ, ಬದುಕು ನಡೆಸೋದಂಗೆ. ರಾಗಿ ಹಿಟ್ಟು ತರಕ್ ಹೋದ್ರೆ ಟೊಮಾಟೊ ತರಕ್ ದುಡ್ಡು ಇರಲ್ಲ, ಟೊಮಾಟೊ ತಂದ್ರೆ ಬೇಳೆ ತರಕ್ ದುಡ್ಡು ಇರಲ್ಲ. ಕಾಯಿಲೆ ಬಂದ್ ಡಸ್ಟ್ ಅಲರ್ಜಿ ಕಾಯಿಲೆ ಬಂತು ಒಂದು ಶಾಪ್ ಹೋದ್ರೆ 1000 ರೂಪಾಯಿ ಇಲ್ಲಿ ಈಚೆಗೆ ಬರಲ್ಲ. 4-6 ತರ ಟೆಸ್ಟ್ ಬರ್ದ್ ಬಿಡ್ತಾರೆ. ಬಡವ್ರು ಒಟ್ಕೊಂಚ್ಕೊಂಡ್ ತಿನ್ನೋದ, ಹಾಸ್ಪಿಟ್ಲ್ ತೋರ್ಸ್ಕೊಳೋದ, ಈ ಮಾಮೂಲಿ ಏನ್ ಮಾಡೋದು? ಫ್ರೀ ಕೊಡೋದ್ನೆಲ್ಲ ಆಸ್ಪತ್ರೆಗೆ ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ರೆ ಆಗಿರೋದು. ಹೋಗ್ಲಿ, ಅವತ್ತು ಬಂದಿಲ್ಲ ಅಂತ ಹೇಳಿದ್ರಿ, ಗೊತ್ತಾ? ಬಂತು, ಎಲ್ಲೋಯ್ತೋ ಬಂದಿದ್ದದು, ಎಲ್ಲೋಯ್ತು, ಏನಾಗೋಯ್ತು? ಬರೋದೇನ ಬತ್ತು ಎಲ್ಲ ಹಾಲಿಂದಕ್ಕೆ, ನೀರಿಂದಕ್ಕೆ ನಿಲ್ಲಿಸ್ಬಿಟ್ಟು ಹೋಗ್ಲಿ 2,000 ರೂಪಾಯಿ 2,000 ರೂಪಾಯಿ ಒಂದ್ ಯಾವ್ದನ್ನ ಕೊಟ್ಕೊಂಡು ಮುಂದುವರ್ಸ್ಕೊಂಡ್ ಸರ್ಕಾರ ಹೋಗಿದ್ರೆ ಆಗಿರೋದು. ಪೂರ್ತಿ ಬಿಟ್ಟಿ ಯೋಜನೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈ ತರ ಬರೆ ಹಾಕೋದು ಏನ್ ಚೆನ್ನಾಗಿರುತ್ತೆ? ಸರಿ ಆಯ್ತು ಕಣವ, ಆಯ್ತು ಓಕೆ. ನಾನಲ್ಲ ಇವರು, ಕಸ್ಟಮರ್ ಹೇಳ್ಬೇಕು. ನಿಮ್ ಹೆಸರು ಹೇಳಿ. ಜಯ ಅವ್ರೆ, ವ್ಯಾಪಾರ ಮಾಡೋದು ಯಾರು? ನಾವೇನೆ. ನಿಮ್ಮ ಹತ್ರನೇ ಮಾತಾಡ್ಬೇಕು. ಏನಪ್ಪ ಅಲ್ಲ, ನಿಮ್ ಹುಡುಗರು ಬರೀ ಹಾಲು ಕುಡಿತಾವಷ್ಟೇ. ಅವಕ್ಕೆ ಹಾಲಿನ ರೇಟ್ ಎಷ್ಟು ಅಂತ ಗೊತ್ತಾ? ನಿಮಗೆ ಗೊತ್ತಿರ್ತದೆ. 4 ರೂಪಾಯಿ ಹಾಲಿನ ರೇಟ್ ಜಾಸ್ತಿ. 4 ರೂಪಾಯಿ ಹಾಲಿನ ರೇಟ್ ಜಾಸ್ತಿ ಆಗ್ತಾ ಇದೆ. ಇದರಿಂದ ಏನ್ ಪ್ರಾಬ್ಲಮ್ ಆಗುತ್ತೆ? ಜಾಸ್ತಿ ರೇಟ್ ಮಾಡಬಾರ್ದು. ಬಡವ್ರ ಬಗ್ಗರಿಗೆ ಇವಾಗ ಕಮ್ಮಿ ಮಾಡ್ಬೇಕು. ನೀವ್ ಹೇಳ್ಬಿಟ್ರೆ ಕೇಳ್ಬಿಡ್ತಾರೆ. ಅಲ್ಲ ಸರ್, ಅಷ್ಟೊಂದೆಲ್ಲ ರೇಟ್ ಮಾಡಿದ್ರೆ ನಮ್ಮಂತ ಬಡವ್ರು ಹೆಂಗೆ ಜೀವನ ಮಾಡೋದು? ಅದಕ್ಕೆ ಕಮ್ಮಿ ಮಾಡ್ಬೇಕು, ಎಲ್ಲರೂ ಕಮ್ಮಿ ಮಾಡ್ಬೇಕು. ನಾವ್ ಬಡವ್ರು ಅನ್ಸಲ್ವಾ? ಏನಿಲ್ಲ ಸರ್, ನಾವು ಕೂಲಿ ಮಾಡ್ಕೊಂಡ್ ತಿನ್ನೋದೇನೆ. ಹೌದಾ? ಆಲ್ರೆಡಿ ಸಿದ್ದರಾಮಣ್ಣ ನೋಡ್ತಾವ್ರೆ. ಸಿದ್ದರಾಮಣ್ಣ ಅವ್ರಿಗೆ ಹೇಳ್ತಿದೀವಿ, ಎಲ್ಲ ಕಮ್ಮಿ ಮಾಡಿದ್ರೆ ಎಲ್ಲ ಜನ ಚೆನ್ನಾಗಿರ್ತಾರೆ. ಇರೋರೇನೋ ಕೊಡ್ತಾರೆ, ಇಲ್ದವ್ರ ಏನ್ ಮಾಡ್ತಾರೆ? ಹಂಗಂತೀರಾ? ಹೌದು. ಏಪ್ರಿಲ್ ಫುಲ್ ಮಾಡ್ತಾವ್ರ ನಿಮ್ಗೆ? ಫುಲ್ ಬೇಡ ನಮ್ಗೆ. ಅದಕ್ಕೆ ನಾವ್ ಹೇಳ್ತೀವಿ, ಹಾಲಿನ ರೇಟ್ ಎಲ್ಲ ಜಾಸ್ತಿ ಆಗಿದೆ, ಕಮ್ಮಿ ಮಾಡಕ್ ಹೇಳಿ ಅಷ್ಟು. ನಾವು ಬಂದಿರ್ಬೇಕಲ್ಲ. ಎಲ್ಲಿ ಸರ್? 2,000 ನಾವ್ ತಾಂಡೇ ಇಲ್ಲ ಸರ್. ನಾವು ಸಿದ್ದರಾಮಯ್ಯ ಏನು ನಾವು 1 ರೂಪಾಯಿ ದುಡ್ಡು ಹಾಕಿಸ್ಕೊಂಡ್ಲ ತಗೊಂಡಿಲ್ಲ. ನಮ್ಗೆ ಇಷ್ಟ ಇಲ್ಲ ಅದು, ದುಡ್ಡು ತಿನ್ಬೇಕು ಅಂತ. ದುಡ್ಡು ತಿನ್ಬೇಕು ಹಂಗಾರೆ ಮಿತ್ತವ್ರ ಹೊಡ ತಿಂತವ್ರ? ಏನಿಲ್ಲ, ಅದ್ ಬರೋದ್ ಏನ್ಕೆ? ಸುಮ್ಮನೆ ಬಡವ್ರ ಬಗ್ರಿಗೆ ಕೊಡ್ಲಿ, ಹುಡುಗರಿಗೆ ಸ್ಕೂಲ್ ಹುಡುಗರಿಗೆ ಕೊಡ್ಲಿ ಇರಬೇಕಾದ್ರೆ ಅದೊಂದು ಯೂಸ್ ಆಗ್ತೈತೆ. ಸ್ಕೂಲ್ ಹುಡುಗರಿಗೆ ಕೊಟ್ಬಿಟ್ರೆ ತಿಂಡಿ ಮಾಡ್ಬಿಡ್ತವೆ. ತಿಂಡಿ ಫಂಡ್ ಏನ್ ಮಾಡ್ತಾರಲ್ಲ, ಬಟ್ಟೆ ಬುಕ್ಕು ಹುಡುಗರಿಗೆಲ್ಲ ನೋಡ್ಕೊಂಡ್ಲಿ ಅಂತ ನಾವ್ ಹೇಳೋದು. ಹಂಗಂತೀರಾ? ಎಜುಕೇಶನ್ ಫ್ರೀ ಕೊಡಿ ಅಂತ ಹೇಳಿ, ಆರೋಗ್ಯ ಫ್ರೀ ಕೊಡಿ ಅಂತ ಹೇಳಿ. ಹೌದು. ಹಂಗೆ ಊನು ಫ್ರೀ ಕೊಟ್ಬಿಡಿ ಅಂತ ಹೇಳಿ. ಫ್ರೀ ಏನು ಕೊಡ್ಲಿ, ನಮ್ಗೆ ಫ್ರೀ ಕೊಟ್ರೆ ನಾವು ಫ್ರೀ ಆಗಿ ಕೊಡ್ತೀವಿ. ನಮ್ಗೆ ಫ್ರೀ ಕೊಟ್ರೆ ಡಬ್ಬಲ್ ಆಗ್ತದೆ ನಮ್ಗೆನೆ. ಮಾರ್ಕೆಟಿಗೆ ಹೋದ್ರೆ ಮಾರು ರೇಟು ಮಾರೆಲ್ಲ 200 ರೂಪಾಯಿ ಇದೆ ಸರ್. 200 ರೂಪಾಯಿ